ಹುಟ್ಟಿದ ಒಂದೇ ದಿನಕ್ಕೆ ಮಗುವಿನಲ್ಲಿ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಿದ್ದು ಮಗು ಈಗ ಮೃತಪಟ್ಟಿದೆ. ಹಾಸನದಿಂದ ಜಯೋದಯ ಆಸ್ಪತ್ರೆಗೆ ಆ ಒಂದು ಮಗುವನ್ನು ಝೀರೋ ಟ್ರಾಫಿಕ್ ನಲ್ಲಿ ಕರೆತರಲಾಗಿತ್ತು. ಮಗುವನ್ನು ಉಳಿಸಲು ಜಯದೇವ ಆಸ್ಪತ್ರೆಯ ವೈದ್ಯರು ಕೂಡ ಶತಾಯಗತಾಯ ಪ್ರಯತ್ನ ಕೂಡ ಮಾಡಿದ್ರು. ಆದರೆ ದುರಾದೃಷ್ಟವಶಾತ್ ಮಗು ನಿನ್ನೆ ರಾತ್ರಿ ಮೃತಪಟ್ಟಿದೆ. ಹಾಗಾದ್ರೆ ಮಗುಗೆ ಏನೇನು ಸಮಸ್ಯೆ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಆ ಒಂದು ಮಗುವಿಗೆ ಚಿಕಿತ್ಸೆ ಕೊಟ್ಟಿರುವಂತಹ ಜಯದೇವ ಆಸ್ಪತ್ರೆಯ ಡಾಕ್ಟರ್ ಪ್ರಿಯದರ್ಶನ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ಕೊಂಡು ಹೋಗ್ತೀನಿ. ಮೇಡಮ್, ಅಂದ್ರೆ ಹುಟ್ಟಿದ ಒಂದೇ ದಿನಕ್ಕೆ ಮಗುವಿನ ಈ ರೀತಿಯ ಸಮಸ್ಯೆ ಕಾಣಿಸ್ಕೊಂಡಿತ್ತ, ಏನ್ ಸಮಸ್ಯೆ ಆಗಿತ್ತು ಮೇಡಮ್? ಪಾಪು ಹುಟ್ಟಿ ಫಸ್ಟ್ 24 hours ಅಲ್ಲಿನೇ ಒಳಗೇನೆ ಹಾರ್ಟ್ಗೆ ಲಂಗ್ಸ್ಗೆ ಹಾರ್ಟಿಂದ ರಕ್ತನಾಳ ಹೋಗುತ್ತೆ, ಪಲ್ಮನಿ ಆರ್ಟ್ರಿ ಅಂತ ಹೇಳ್ತೇವೆ. ಅದಲ್ಲಿ ಪ್ರೆಷರ್ ತುಂಬ ಜಾಸ್ತಿ ಆಗಿತ್ತು ಪಾಪುಗೆ. ಸೊ ಈ ಥರ ಪ್ರಾಬ್ಲಮ್ ಬರೋದು 1000 ಮಕ್ಕಳಲ್ಲಿ ಒಂದು 2-3 ಮಕ್ಕಳಿಗೆ ಬರಬಹುದು. ಇದು ತುಂಬ ಸಿವಿಯರ್ ಕಂಡೀಷನ್ ಇರುತ್ತೆ. ಇದು ಬಂದರೆ ತುಂಬ ಸೀರಿಯಸ್ ಆಗ್ತಾರೆ ಮಕ್ಕಳು. ಅದು ಉಳಿಯೋದಕ್ಕೆ ಚಾನ್ಸಸ್ಸು ಕಡಿಮೆ ಆಗತ್ತೆ. ಇದು ಮಾರ್ಟಾಲಿಟಿ ಅಂತ ಡೆತ್ ರೇಟ್ ಅದಕ್ಕೆ 10% ಮೇಲೆ ಇರುತ್ತೆ. ಸೊ ಆ ಥರ ಪ್ರಾಬ್ಲಮ್ ಇತ್ತು ಈ ಪಾಪುಗೆ. ಹಾರ್ಟಲ್ಲಿ ಚಿಕ್ಕ ಚಿಕ್ಕ ಹೋಲ್ಗಳಿರತ್ತೆ, ತೂತುಗಳಿರತ್ತೆ. ಈ ಪಾಪುಗೂ ಇತ್ತು ಆ ಥರ. ಬಟ್ ಅದರಿಂದ ಈ ಥರ ಪ್ರಾಬ್ಲಮ್ ಬರಲ್ಲ. ಇದು ಪ್ರೈಮರಿ ಪ್ರಾಬ್ಲಮ್ ಪಲ್ಮರಿ ಹೈಪರ್ ಟೆನ್ಷನ್ ಅಂತ ಹೇಳ್ತೇವೆ. ರಕ್ತನಾಳದಲ್ಲಿ ಪ್ರೆಷರ್ ಜಾಸ್ತಿ ಇತ್ತು. ಸೊ ಈ ಥರ ಮಕ್ಕಳಿಗೆ ಯೂಶ್ವಲಿ ಮೆಕ್ಯಾನಿಕಲ್ ವೆಂಟಿಲೇಷನ್ ಅಂತ ಹೇಳ್ತೇವೆ ಮೆಡಿಕಲ್ ಟರ್ಮ್ಸ್ ಅಲ್ಲಿ. ಟ್ಯೂಬ್ ಹಾಕಿ ವೆಂಟಿಲೇಟರ್ ಕನೆಕ್ಟ್ ಮಾಡೋದು. ಅದು ಆಲ್ರೆಡಿ ಹಾಸನಲ್ಲಿ ಮಾಡಿದ್ರು. ಆಮೇಲೆ ಪಾಪುಲಿ ಬಂದಾಗಲೇ ಅದು ಸೀರಿಯಸ್ನೇ ಇತ್ತು. ನಾವು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದಾಗ ಅದು ಪಾಪು ಕಂಡೀಷನ್ ಅಷ್ಟು ಚೆನ್ನಾಗಿ ಇರಲಿಲ್ಲ. ನಮಗೆ ಯಾಕೆ ಕಳಿಸ್ತಾರಂದ್ರೆ ಅದು ಆಕ್ಸಿಜನ್ ಲೆವೆಲ್ ಕಡಿಮೆ ಇತ್ತು. ಸೊ ಈ ಥರ ಮಕ್ಕಳಿಗೆ ಹಾರ್ಟ್ ಡಿಸೀಸ್ ಇದೆಯಾ ಏನಂತ ಒಂದು ಎಕೋ ಮಾಡಿ ರೂಲ್ ಔಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಕಳಿಸಿರೋದು. ಹಾರ್ಟ್ ಡಿಸೀಸ್ ಇರಬಹುದು ಅಂತ ಒಂದು ಅವ್ರಿಗೆ ಡೌಟ್ ಇತ್ತು. ಸೊ ನಾವು ಎಕೋ ಮಾಡಿಬಿಟ್ಟು ಅದು ಹಾರ್ಟ್ ಡಿಸೀಸ್ ಇಲ್ಲ ಅಂತ ಕನ್ಫರ್ಮ್ ಮಾಡಿದ್ಮೇಲೆ ಅದು ಲಂಗ್ಸ್ ಇಂದಾನೆ ಈ ಥರ ಪ್ರಾಬ್ಲಮ್ ಆಗಿದ್ದೆ ಪಾಪುಗೆ ಅಂತ ಕನ್ಫರ್ಮ್ ಮಾಡಿಬಿಟ್ಟು ನಾವು ನಿಯೋನಟಾಲಜಿ ಫೆಸಿಲಿಟಿ ಇರೋರು ಆಸ್ಪತ್ರೆಗೆ ಕಳಿಸ್ಬೇಕಂತ ಡಿಸೈಡ್ ಮಾಡಿದ್ವಿ. ಸೊ ಅದು ಇಂದಿರಾ ಗಾಂಧಿ ಆಸ್ಪತ್ರೆಯಲ್ಲಿ ಇದಕ್ಕೆ ಪ್ರತ್ಯೇಕ ಟ್ರೀಟ್ಮೆಂಟ್ ಇರುತ್ತೆ. ಸ್ಪೆಷಲ್ ವೆಂಟಿಲೇಟರ್ ಅಲ್ಲಿ ಇನ್ಹೇಲ್ ನೈಟ್ರಿಕ್ ಆಕ್ಸೈಡ್ ಅಂತ ಹೇಳ್ತಾರೆ. ಅದು ಯೂಶ್ವಲಿ ಬೇಕಾಗತ್ತೆ ಈ ಥರ ಮಕ್ಕಳಿಗೆ, ತುಂಬ ಸೀರಿಯಸ್ ಇರೋರಿಗೆ. ಸೊ ಅದಕ್ಕೆ ಬೆಡ್ ಅರೇಂಜ್ ಮಾಡಿ ಈವ್ನಿಂಗ್ಗೆ ಬೆಡ್ ಸಿಕ್ತು ಇಂದಿರಾ ಗಾಂಧಿಯಲ್ಲಿ. ಆ್ಯಂಡ್ ನಾವು ಪಾಪುನೇ ಟ್ರಾನ್ಸ್ಫರ್ ಮಾಡೋದಕ್ಕೆ ರೆಡಿಯಾಗಿ ಆ್ಯಂಬುಲೆನ್ಸ್ ಶಿಫ್ಟ್ ಮಾಡಿದಾಗ ಪಾಪು ಕಂಡೀಷನ್ ತುಂಬ ಸಿವಿಯರ್ ಆಯಿತು. ಆ್ಯಂಡ್ ಅದು ಹಾರ್ಟ್ ರೇಟ್ ಕಡಿಮೆ ಆಗಿ ವಿ ಕುಡಂಟ್ ಸಾಲ್ವೇಜ್ ದ ಚೈಲ್ಡ್. ಮೇಡಮ್, ಅಂದರೆ ಆಸ್ಪತ್ರೆಯಲ್ಲಿ ಮಗು ಎಷ್ಟು ದಿನ ಇತ್ತು, ಯಾವಾಗ ಡೆತ್ ಆಯಿತು ಮೇಡಮ್? ಬೆಳಗ್ಗೆ ಅರೌಂಡ್ 3 to 4 ಬಂತು. ಆ್ಯಂಡ್ ಡೆತ್ ಆಗಿರೋದು ಅರೌಂಡ್ 9 o'clock. ಸೊ ಈ ಥರ 24 hours ಇತ್ತು ಪಾಪು. ಈ ಥರ ಪ್ರಕಾರ ನೋಡಿದಾದ್ರೆ ಅಂದರೆ ಕೆಲವೊಂದಿಷ್ಟು ಜನರಿಗೆ ಗರ್ಭದಲ್ಲಿರುವಾಗಲೇ ಒಂದಿಷ್ಟು ಸಮಸ್ಯೆ ಆಗುತ್ತೆ, ಒಂದಿಷ್ಟು ನ್ಯೂನ್ಯತೆ ಎದುರಾಗುತ್ತೆ. ಅಲ್ಲಿ ಆ ಒಂದು ಟೈಮ್ನ ಏನಾದ್ರು ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಸರಿಪಡಿಸುವಂತ ಏನೋ ಪಾಸಿಬಿಲಿಟಿ ಇದೆಯಾ ಅಂತ? ಇಲ್ಲ, ಈ ಥರ ಸಮಸ್ಯೆಗೆ ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಪಾಪು ಸ್ಕ್ಯಾನ್, ತಾಯಿ ಹೊಟ್ಟೆಯಲ್ಲಿ ಮಾಡಿದ ಸ್ಕ್ಯಾನಲ್ಲಿ ಈ ಥರ ಪ್ರಾಬ್ಲಮ್ಗಳು ಕಂಡುಹಿಡಿಯೋಕ್ಕಾಗಲ್ಲ. ಇದು ಪಾಪು ಹುಟ್ಟಿದ ಮೇಲೆ ಅದು ಸ್ವಲ್ಪ ಮಕ್ಕಳು ನಾರ್ಮಲ್ ಟ್ರಾನ್ಸಿಷನ್ ಅಂತ ಹೇಳ್ತೇವೆ. ತಾಯಿ ಹೊಟ್ಟೆಯಿಂದ ಆಚೆ ಬಂದಾಗ ಲಂಗ್ಸ್ ಅಲ್ಲಿ ಅಡಾಪ್ಟೇಷನ್ ಬರಬೇಕು. ಲಂಗ್ಸ್ ಅಲ್ಲಿ ಶ್ವಾಸ ತಗೊಳುತ್ತೆ ಅಲ್ವಾ ಪಾಪು, ಅದ್ರ ಜೊತೆಗೆ ಪ್ರೆಷರ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಈ ಪಾಪುಗೆ ತಾಯಿ ಹೊಟ್ಟೆಯಲ್ಲಿ ಹೇಗೆ ಪ್ರೆಷರ್ ಜಾಸ್ತಿ ಇತ್ತೋ ಹಾಗೆ ಕಂಟಿನ್ಯೂ ಆಯಿತು, ಅದು ಕಡಿಮೆ ಆಗಿಲ್ಲ. ಸೊ ಇದು ನಾವು ಪ್ರೆಡಿಕ್ಟ್ ಮಾಡೋಕ್ಕೆ ಬರಲ್ಲ. ಮೇಡಮ್, ಇಂಥ ಪ್ರಕಾರದಿಂದ ಹೇಗೆ ಮುಕ್ತಿ ಪಡಿಬೋದು? ಏನು ಮಾಡಿದ್ರೆ ಇಂತಹ ಸಮಸ್ಯೆ ಆಗದಂತೆ ನೋಡ್ಬೋದು? ಪ್ರಿವೆಂಟ್ ಮಾಡೋಕ್ಕಂತೂ ಆಗಲ್ಲ. ಇದು ಬಂದರೆ ಟ್ರೀಟ್ಮೆಂಟ್ ಅಗ್ರೆಸಿವ್ಲಿ ಮಾಡಬೇಕಾಗತ್ತೆ. ಸೊ ಅದು ಎಲ್ಲ ಕಡೆನೂ ಎಲ್ಲ ಆಸ್ಪತ್ರೆಯಲ್ಲಿನೂ ಇದು ಸಿಗಲ್ಲ. ಸ್ಪೆಷಲೈಸ್ಡ್ ಪೀಡಿಯಾಟ್ರಿಕ್ ಸೆಂಟರ್ಸ್ ಅಲ್ಲಿ ಸಿಗುತ್ತೆ. ಅದರಲ್ಲಿ ಸ್ಪೆಷಲ್ ಟೈಪ್ ಆಫ್ ವೆಂಟಿಲೇಟರ್, ಹೈ ಫ್ರೀಕ್ವೆನ್ಸಿ ವೆಂಟಿಲೇಷನ್ ಅಂತ ಹೇಳ್ತೇವೆ, ಅದು ಮತ್ತೆ ಈ ಇನ್ಹೇಲ್ ನೈಟ್ರಿಕ್ ಆಕ್ಸೈಡ್ ಅಂತ ಒಂದು ಸ್ಪೆಷಲ್ ವೆಂಟಿಲೇಟರ್ ಇರುತ್ತೆ. ಇದೆರಡು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಸಪೋಸ್ ಅದನ್ನು ಫೇಲ್ ಆದರೆ ಎಕ್ಮೋ ಅಂತ ಒಂದು ಟ್ರೀಟ್ಮೆಂಟ್, ಅದು ದೊಡ್ಡವರ್ಗೆ ಯೂಸ್ ಮಾಡ್ತಾರೆ, ಆ ಥರ ಮೆಷಿನ್ ಮೇಲೆ ಹಾಕಬೇಕಾಗತ್ತೆ. ಆ್ಯಂಡ್ ವಿಲ್ ಹ್ಯಾವ್ ಟು ವೆಯ್ಟ್. ಆ ಪ್ರೆಷರ್ ಕಡಿಮೆ ಆಗೋದಕ್ಕೆ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಆ ಟ್ರೀಟ್ಮೆಂಟ್ ಎಲ್ಲ ಕಡಿಮೆ ಮಾಡಬೇಕು. ಯೂಶಲಿ ಆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ನಿಯೋನಟಾಲಜಿಸ್ಟ್. ಈ ಹಿಂದೆ ಯಾವತ್ತಾದ್ರೂ ಈ ರೀತಿಯ ಪ್ರಕರಣ ಆಗಿತ್ತೆ ಮೇಡಮ್ ಈ ಒಂದು ಆಸ್ಪತ್ರೆಯಲ್ಲಿ? ಈ ಥರ ಮಕ್ಕಳು, ಇದು ಕಾರ್ಡಿಯಾಲಜಿ ಹಾಸ್ಪಿಟಲ್. ಯೂಶಲಿ ಹಾರ್ಟ್ ಪ್ರಾಬ್ಲಮ್ ಇರೋರು ಮಕ್ಕಳು ಬರ್ತಾರೆ. ಈ ಥರ ಮಕ್ಕಳು ನಾವು ಡಯಾಗ್ನೋಸ್ ಮಾಡಿಬಿಟ್ಟು ಹಾರ್ಟ್ ಡಿಸೀಸ್ ಇಲ್ಲ ಅಂತ ಒಂದು ಕನ್ಫರ್ಮ್ ಮಾಡಿಕೊಂಡು ಯೂಶ್ವಲಿ ಪೀಡಿಯಾಟ್ರಿಕ್ ಫೆಸಿಲಿಟಿ ಕಳಿಸ್ತೇವೆ. ಸೊ ವಿ ಆರ್ ನಾಟ್ ಎಕ್ವಿಪ್ಡ್ ಟು ಹ್ಯಾಂಡಲ್ ದಿಸ್ ಕೈಂಡ್ ಆಫ್ ಸಿಚುವೇಶನ್. ಯಾಕಂದರೆ ನಮ್ಮಲ್ಲಿ ನ್ಯೂನಟಾಲಜಿಸ್ಟ್, ತುಂಬ ಸಣ್ಣ ಮಕ್ಕಳು ನೋಡೋದು ಡಾಕ್ಟರ್ ಯಾರೂ ಇಲ್ಲ, ನಾವೆಲ್ಲ ಕಾರ್ಡಿಯಾಲಜಿಸ್ಟ್. ಸೊ ದಿಸ್ ಇಸ್ ನಾಟ್ ಫ್ಯಾಮಿಲಿಯರ್ ಸಿಚುವೇಶನ್ ಫಾರ್ ಅಸ್. ಸೊ ಯೂಶ್ವಲಿ ನಾವು ಪೀಡಿಯಾಟ್ರಿಕ್ ಸೆಂಟರ್ಗೆ ಕಳಿಸ್ತೇವೆ.
ಮೇಡಮ್, ಈಗ ಹಾರ್ಟ್ ಅಟ್ಯಾಕ್ ಕೇಸ್ ಕೂಡ ಹೆಚ್ಚಾಗ್ತಿರೋದ್ರಿಂದ ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ, ನವಜಾತ ಶಿಶುಗಳಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತಾ ಅಂತ? ಇಲ್ಲ ಅದು ಈ ತರ ಸಣ್ಣ ಮಕ್ಕಳಿಗೂ ಬರಲ್ಲ ಹಾರ್ಟ್ ಅಟ್ಯಾಕ್. ಅಂದ್ರೆ ಹಾರ್ಟ್ ಅಟ್ಯಾಕ್ ಮಿನಿಮಮ್ ಏಜ್ ಎಷ್ಟಿರುತ್ತೆ ಮೇಡಮ್? ಅಂದ್ರೆ ಮ್ಯಾಕ್ಸಿಮಮ್ ಓಕೆ, ಮಿನಿಮಮ್ ಈಗ ನವಜಾತ ಶಿಶುಗಳಲ್ಲಿ ಕೆಲವೊಂದಿಷ್ಟು ಹಾರ್ಟ್ ಅಟ್ಯಾಕ್ ಆಗುತ್ತೆ, ಒಂದಿಷ್ಟು ವಿಚಾರ ಇದೆ. ಹಾಗಾದ್ರೆ ಮಿನಿಮಮ್ ಎಷ್ಟು ಏಜ್ ಇಂದ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ? ಸೊ ಹಾರ್ಟ್ ಅಟ್ಯಾಕ್ ಮತ್ತೆ ಕಾರ್ಡಿಯಕ್ ಅರೆಸ್ಟ್ ಎರಡು ಮಿಕ್ಸ್ ಮಾಡ್ತಾರೆ. ಕಾಮನ್ ಮಕ್ಕಳಿಗೆ ಅಷ್ಟು ಇದು ಡಿಫ್ರೆನ್ಸ್ ಗೊತ್ತಾಗಲ್ಲ. ಏನು ಪ್ರಾಬ್ಲಮ್ ಶರೀರದಲ್ಲಿ ಬಂದ್ರೇನು ಫೈನಲ್ ಎಂಡ್ ಪಾಯಿಂಟ್ ಆಫ್ ಮೋಸ್ಟ್ ಪ್ರಾಬ್ಲಮ್ಸ್ ವಿಲ್ ಬಿ ಹಾರ್ಟ್ ಸ್ಟಾಪ್ ಆಗತ್ತೆ, ಇಲ್ಲ ಹಾರ್ಟ್ ರೇಟ್ ಕಡಿಮೆ ಆಗತ್ತೆ. ಅದನ್ನೇ ಕಾರ್ಡಿಯಕ್ ಅರೆಸ್ಟ್ ಅಂತ ಹೇಳ್ತೇವೆ ನಾವು. ಸೊ ಅದು ಸ್ವಲ್ಪ ಅವರು ಹಾರ್ಟ್ ಅಟ್ಯಾಕ್ ಅಂತ ಅನ್ಕೋತಾರೆ. ಬಟ್ ಹಾರ್ಟ್ ಅಟ್ಯಾಕ್ ಅಂತ ಆಕ್ಚುಲಿ ದೊಡ್ಡವ್ರಿಗೆ ಹೇಳೋದು ಹಾರ್ಟ್ಗೆ ರಕ್ತನಾಳ ಹೋಗುತ್ತೆ ಅಲ್ವಾ, ಅದಲ್ಲಿ ಬ್ಲಾಕೇಜ್ ಆದ್ರೆ ಅದು ಸಡನ್ ಕಟ್ ಆಫ್ ಆಗುತ್ತೆ, ಬ್ಲಡ್ ಸಪ್ಲೈ ಇರಲ್ಲ ಅಲ್ವಾ. ಸೊ ಹಾರ್ಟ್ ಮಸಲ್ ಪಂಪಿಂಗ್ ಕಡಿಮೆ ಆಗುತ್ತೆ, ಅದನ್ನೇ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ. ಆ ಥರ ಪ್ರಾಬ್ಲಮ್ ಈ ಏಜ್ ಅಲ್ಲಿ ಬರಲ್ಲ. ಇವಿಷ್ಟು ಡಾಕ್ಟರ್ ಪ್ರಿಯದರ್ಶನ್ ಅವರ ಮಾತು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.